ಬಸ್ ಇಳಿದ ಬಳಿಕ ಕ್ಯಾಪ್ ಅನ್ನ ಬಿಸಾಕಿದ್ದಾನಂತೆ ಇವನು. ಹೂಡಿ ಬಳಿಯಲ್ಲಿ ಟೋಪಿಯನ್ನ ಬಿಸಾಡಿ ಹೋಗಿದ್ದಾನೆ. ಬಟ್ಟೆ ಕೂಡ ಬದಲಿಸಿ ಪರಾರಿಯಾಗಿದ್ದಾನೆ ಈ ಆರೋಪಿ. ಅವನು ಎಲ್ಲವೂ ಕೂಡ ವೆಲ್ ಪ್ಲಾನ್ಡ್ ಆಗಿ ಬಂದಿದ್ದು, ಏನ್ ಮಾಡಬೇಕು, ಹೇಗೆ ಹೋಗ್ಬೇಕು, ಎಲ್ಲಿ ಬಿಸಾಕಬೇಕು, ಯಾವ ರೀತಿಯಾಗಿ ಅಂತೇಳಿ ಬಟ್ಟೆ ಕೂಡ ಬದಲಿಸಿ ಪರಾರಿಯಾಗಿದ್ದಾನೆ ಈ ಆರೋಪಿ. ಅವೆಲ್ಲವೂ ಕೂಡ ಚಲನವಲನದಲ್ಲಿ ಗೊತ್ತಾಗ್ತಾ ಇದೆ. ನೋಡಿ, ಅಲ್ಲಿ ಈ BMTC ಬಸ್ಸಲ್ಲಿ ಹಾಕೊಂಡಂಥ ಬಟ್ಟೆ ಬೇರೆ, ಅದಾದ ನಂತರ KSRTC ಬಸ್ ಹತ್ತಿದಾಗಂಥ ಸಂದರ್ಭದಲ್ಲಿ ಅವನು ಹಾಕಿರುವಂಥ ಬಟ್ಟೆ ಟೀ ಶರ್ಟು, ಆ ಶರ್ಟ್ನ ಒಳಗಡೆಗೇ ಒಂದು ಟೀ ಶರ್ಟ್ ಇತ್ತು ಅಂತ ಕಾಣಿಸುತ್ತೆ. ಆಮೇಲೆ ಶರ್ಟನ್ನು ಬಿಸಾಕಿ ಟೀ ಶರ್ಟ್ ಮೇಲೆ ಅವನು ಪ್ರಯಾಣವನ್ನು ಮಾಡ್ತಾನೆ. ಅವನು ಹಾಕ್ಕೊಂಡಿರುವಂಥ ಕ್ಯಾಪ್ ಏನಿದೆ 1010 ಅಂತ ಏನಿದೆ, ಆ 10 ನಂಬರ್ ಕ್ಯಾಪ್ ಈಗ ಹೂಡಿ ಬಳಿ ಬೆಂಗಳೂರಿನ ಹತ್ರ ಸಿಕ್ಕಿದೆ ಅಂತೆ. ಪೊಲೀಸರು ಹುಡುಕಿದ್ದಾರೆ. ಓಕೆ, ನನ್ನ ಸಹೋದ್ಯೋಗಿ ಮುರಳೀಧರ್ ಇದ್ದಾರೆ. ಮುರಳಿ, ಈ ಕ್ಯಾಪ್ ಅನೇಕ ಹಿಂಟ್ಗಳನ್ನು ಕೊಡುತ್ತೆ. ಈ ಕ್ಯಾಪ್ ಇವನನ್ನು ಹಿಡಿಯೋದ್ರಲ್ಲಿ ಏನಾದರೂ ಪ್ರಮುಖ ಪಾತ್ರವನ್ನು ವಹಿಸುತ್ತಾ? ಕಾರಣ ಒಂದೊಂದು ಕ್ಲೂಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಇಂಥ ಪತ್ತೆ ಮಾಡುವಂಥ ಕಾರ್ಯದಲ್ಲಿ. ಅರುಣ್, ಯಾಕಂದ್ರೆ ಪ್ರಮುಖವಾಗಿ ಈ ರೀತಿ ಕ್ಯಾಪ್ಗಳು ಅಥವಾ ಈ ಪ್ರತಿಯೊಂದು ಎವಿಡೆನ್ಸ್ಗಳೇನಿರ್ತವೆ ಅದನ್ನ ಕಡೆ ಹಾಕ್ತಾ ಸಂದರ್ಭದಲ್ಲಿ ಪೊಲೀಸರಿಗೆ ಮುಂದೊಂದು ದಿನ ಆರೋಪಿ ಬಂಧನಕ್ಕೊಳಪಟ್ಟಾಗ ಆತನೇ ಇದನ್ನ ಧರಿಸಿದಂಥದ್ದು ಅಂತೇಳಿ ಟೆಕ್ನಿಕಲ್ ಆಗಿ ಪ್ರೂವ್ ಮಾಡಲಿಕ್ಕೆ ಒಂದಷ್ಟು ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಅದಕ್ಕೆ ಏನೋ ಒಂದು ರೀತಿಯಲ್ಲಿ ಅದು ವರದಾನ ಕೂಡ ಆಗಿರ್ತದೆ. ಯಾಕೆಂದ್ರೆ ಆತ ಕ್ಯಾಪನ್ನು ಧರಿಸಿರ್ತಾನೆ. ಕ್ಯಾಪನ್ನು ಧರಿಸಿದ ಸಂದರ್ಭದಲ್ಲಿ ಆತನ ಕೂದಲು ಅಥವಾ ಏನಾದರೂ ಸ್ಯಾಂಪಲ್ಗಳು ಅಲ್ಲೇ ಅಂಟುಕೊಂಡಿದ್ರೆ ಅದನ್ನ ಮುಂದಿನ ದಿನ ಈತನೇ ಆ ಕ್ಯಾಪನ್ನು ಧರಿಸಿದ್ದು ಅಂತೇಳಿ ಐಡೆಂಟಿಫೈ ಮಾಡ್ಲಿಕ್ಕೂ ಕೂಡ ಹೆಲ್ಪ್ ಆಗುವಂಥದ್ದು. ಸದ್ಯಕ್ಕೆ ಅದು ಸಿಕ್ಕಿರುವಂಥ ಕ್ಯಾಪ್ ಏನಿತ್ತು ಆ ಕ್ಯಾಪನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅದಾದ ನಂತರ ಆತ ಎಲ್ಲಿ ಖರೀದಿ ಮಾಡಿದ್ದ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೂ ಕೂಡ ಒಂದು ಟೀಮನ್ನು ರಚನೆಯನ್ನ ಮಾಡಿರುವಂಥದ್ದು. ಆದರೆ ಇಂತಿದ್ದೇ ಜಾಗದಲ್ಲಿ ಖರೀದಿ ಮಾಡಿದ್ದ ಅಂತ ಹೇಳಲಿಕ್ಕೂ ಕೂಡ ತುಂಬಾ ಕಷ್ಟ. ಬೆಂಗಳೂರಂತ ಪ್ರದೇಶದಲ್ಲಿ ಸಾಕಷ್ಟು ಈಗ ಫುಟ್ಪಾತ್ನಲ್ಲೂ ಕೂಡ ಕ್ಯಾಪ್ಗಳನ್ನು ಮಾರ್ತಿರ್ತಾರೆ, ಅಂಗಡಿಗಳಲ್ಲೂ ಕೂಡ ಕ್ಯಾಪ್ಗಳನ್ನು ಮಾರ್ತಿರ್ತಾರೆ. ಇಂತಿದ್ದೇ ಜಾಗದಲ್ಲಿ ಖರೀದಿ ಮಾಡಿದ್ದ ಅನ್ನೋದಕ್ಕೆ ಮಾಹಿತಿಗಳನ್ನು ಕಲೆ ಹಾಕ್ಲಿಕ್ಕೆ ಕಷ್ಟ. ಆದರೆ ಅದೊಂದು ಎಫರ್ಟ್ ಅನ್ನು ಕೂಡ ಪೊಲೀಸರು ಹಾಕ್ತಾರಂಥದ್ದು. ಅಲ್ಲೇನಾದ್ರೂ ಕ್ಲೀನ್ ಫುಟೇಜಸ್ಗಳು ಸಿಕ್ಬೋದಾ, ಅದನ್ನ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಒಂದಷ್ಟು ಆಧಾರಗಳು ಸಿಕ್ಬೋದಾ? ಯಾಕಂದ್ರೆ ಯಾವ್ದಾದ್ರು ಒಂದು ಮಾಲ್ಗೆ ಅಥವಾ ಯಾವ್ದಾದ್ರು ಒಂದು ಅಂಗಡಿಗೆ ಹೋದ ಸಂದರ್ಭದಲ್ಲಿ ಕ್ಯಾಪ್ ಅನ್ನ ಖರೀದಿ ಮಾಡಿದ್ರೆ ಆತನ ಮೊಬೈಲ್ ನಂಬರ್ ಅನ್ನ ರಿಜಿಸ್ಟರ್ ಅನ್ನ ಮಾಡಿರ್ತಾನೆ. ಯಾಕಂದ್ರೆ ಬಿಲ್ ಅನ್ನ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಮೊಬೈಲ್ ನಂಬರ್ ರಿಜಿಸ್ಟರ್ ಅನ್ನ ಮಾಡಿರ್ತಾನೆ. ಅದರಿಂದ ಏನಾದ್ರೂ ಇಂಟ್ ಸಿಕ್ಬೋದಾ, ಅದರಿಂದ ಏನಾದ್ರೂ ಮಾಹಿತಿಗಳು ಸಿಕ್ಬೋದಾ ಅನ್ನೋದ್ರ ಬಗ್ಗೆ ಕೂಡ ತಿಳಿದುಕೊಳ್ಳೋ ಪ್ರಯತ್ನವನ್ನ ಮಾಡಿರುವಂತದ್ದು. ಒಂದು ಕ್ಯಾಪ್ ನ ವಿಚಾರ ಆದ್ರೆ ಮತ್ತೊಂದು ಟೈಮರ್ ನ ವಿಚಾರಕ್ಕೂ ಕೂಡ ಪೊಲೀಸರು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾರೆ. ಯಾವ್ದಾದ್ರು ಅಂಗಡಿಗಳಲ್ಲಿ ಖರೀದಿ ಮಾಡಿರ್ಬೋದಾ, ಅಲ್ಲಿ ಫುಟೇಜಸ್ಗಳು ಸಿಕ್ಬೋದಾ, ಅಥವಾ ಆತನ ಮಾಹಿತಿಗಳೆಲ್ಲಾದ್ರೂ ಹೊರಗಡೆ ಬರ್ಬೋದಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಪೊಲೀಸರು ಮಾಡ್ತಾ ಇರೋಂಥದ್ದು. ಅರುಣ್. ಓಕೆ ಮುರಳೀಧರ್, ಮೇಲೆ ಮಾಹಿತಿಗೆ ಧನ್ಯವಾದಗಳು.